ಸಂಕಟವಾಗುತ್ತಿದೆ. ನನ್ನ ಬಾಳಿಗೆ ಆಸರೆಯನ್ನು ನೀಡಲಾರೆ ಆ ತಂದೆ. ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಬದುಕಬೇಕೆಂದರೆ ನನ್ನ ಕಾಲು ಮುರಿದಿದ್ದಾರೆ ಆ ನಯವಂಚಕರು. ಈ ನನ್ನ ಕಷ್ಟವನ್ನು ಯಾರ ಮುಂದೆ ಹೇಳಲಿ ತಾಯಿ, ಯಾರ ಮುಂದೆ ಹೇಳಲಿ? ತಾಯಿ ಜಗನ್ಮಾತೆ, ಪದೇ ಪದೇ ರೈತರಿಗೆ ಕಷ್ಟ ಕೊಡೋದಕ್ಕಿಂತ ಒಮ್ಮೆ ಸಾವು ತಾಯಿ, ಸಾವು ಇಲ್ಲ ಇಲ್ಲ ಇಲ್ಲ, ನಾನು ಸಾಯಬಾರದು. ನನಗೆ ನನ್ನ ಕುಟುಂಬಕ್ಕೆ ಆದ ನ್ಯಾಯವನ್ನು ನನ್ನ ತಮ್ಮ ಹುಲಿಯರಿಗೆ ಹೇಳಿ ಆ ತಪ್ಪಿಸ್ತರಿಗೆ ಶಿಕ್ಷೆ ಕೊಡಿಸೋದಕ್ಕೋಸ್ಕರ ನಾನು ಬದುಕಲೇಬೇಕು. ಹೌದು, ಈಗ ಬದುಕಬೇಕಾದರೆ ಹಣ ಬೇಕು. ಈ ಹಣ್ಣವನ್ನು ಯಾರು ಕೊಡ್ತಾರೆ ಅವರಿಗೆ ಊರಲ್ಲಿ? ಎಂತ ಪರಿಸ್ಥಿತಿ ದೊಡ್ಡಿದೆಯಾ ತಾಯಿ ನನ್ನ ಬಾಯಿನಲ್ಲಿ? ತಾಯಿ, ಇನ್ನು ನನಗೆ ಉಳಿದಿರೋದು ಒಂದೇ ಒಂದು ದಾರಿ. ಹೌದು, ನಾನು ಭಿಕ್ಷೆ ಬೇಡಲೇಬೇಕು. ಇನ್ನೊಬ್ಬರಿಗೆ ದಾನ ಮಾಡುವ ಈ ಕೈಯಿಂದ ಈಗ ನಾನು ಭಿಕ್ಷೆ ಬೇಡಬೇಕು. ಬೇಡುತ್ತೇನೆ. ಈಗ ನಾನು ಊರಿಗೆ ಹೋಗಬೇಕಾದರೆ ಬದುಕಬೇಕು. ಬದುಕಬೇಕಾದರೆ ಅನ್ನ ಬೇಕು. ಅನ್ನ ಬೇಕಾದರೆ ನಾನು ಈಗ ಭಿಕ್ಷೆ ಬೇಡಲೇಬೇಕು. ಹೌದು, ನಾನು ಭಿಕ್ಷೆ ಬೇಡಲೇಬೇಕು. ಈ ರೈತರಿಗೆ ಈ ಊರಲ್ಲಿ ಅನ್ನವನ್ನು ಯಾರು ಕೊಡ್ತಾರೆ ದೇವಾ? ಯಾರು ಕೊಡ್ತಾರೆ? ಈಗ ನಾನು ಊರಿಗೆ ಹೋಗಲೇಬೇಕು. ಊರಿಗೆ ಹೋಗಬೇಕಾದ್ರೆ ನನಗೆ ಅನ್ನ ಬೇಕು. ಅನ್ನ ಬೇಕಾದರೆ ಭಿಕ್ಷೆ ಬೇಡಲೇಬೇಕು. ಹೌದು, ನಾನು ಭಿಕ್ಷೆ ಬೇಡಲೇಬೇಕು. ಹಳೆಯಲ್ಲಿ ಬರೆದ ಬರಹವು ತಪ್ಪಿಸಲಾಗದೆ ಅನುಭವಿಸು ಮಗನೇ, ಅನುಭವಿಸು ಮಗನೇ, ಅನುಭವಿಸು. ನಾನೀಗ ಬದುಕಬೇಕಾದ್ರೆ ಭಿಕ್ಷೆ ಬೇಡಲೇಬೇಕು. ಓ ಅಯ್ಯ ಅಮ್ಮಯ್ಯ, ಧರ್ಮಾನೇ ಕಾಯುವ ತಂದೆ ಕಾಸುಂಡ ನೀಡು.